ಹಲೋ ಫ್ರೆಂಡ್ಸ್, ಇವತ್ತು ನಾನು ರೇಡಿಯೋ ಬಟನ್ಸ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಮೊದಲಿಗೆ HTML ಫಾರ್ಮ್ನ ಫಿಲ್ ಮಾಡಿದ್ದೀನಿ. ಇದರಲ್ಲಿ ರೇಡಿಯೋ ಬಟನ್ನು ಒಂದು 3 ಥರ ಇದೆ. ಒಂದು ವೀಸಾ ಅಂತ, ಇಟ್ ಕಮ್ಸ್ ಅಂಡರ್ ನೇಮ್, ಕ್ರೆಡಿಟ್ ಕಾರ್ಡಲ್ಲಿ ಬರುತ್ತೆ, ಮಾಸ್ಟರ್ ಕಾರ್ಡ್ ಮತ್ತು ಅಮೆರಿಕನ್ ಎಕ್ಸ್ಪ್ರೆಸ್ 3 ಥರ ಬಟನ್ ಇರುತ್ತೆ. ಇದು ನೀವು ಕೆಳಗಡೆ ಬಂದರೆ ಇದನ್ನು ಸಬ್ಮಿಟ್ ಮಾಡೋಕ್ಕೆ ಒಂದು ಬಟನ್ ಇರುತ್ತೆ. ಓಕೆ, ಇದನ್ನು ನಾವು ಗೂಗಲ್ ಕ್ರೋಮಲ್ಲಿ ನೋಡಿದ್ರೆ ರೇಡಿಯೋ ಈ ಥರ ಬರುತ್ತೆ. ಎಗೈನ್ ಇದೊಂದು ವೀಸಾ, ಮಾಸ್ಟರ್ ಕಾರ್ಡ್ ಮತ್ತು ಅಮೆರಿಕನ್ ಎಕ್ಸ್ಪ್ರೆಸ್ 3 ಥರ ಬರುತ್ತೆ. ನೇಮ್ ಕ್ರೆಡಿಟ್ ಕಾರ್ಡಲ್ಲಿದೆ. ನಮಗೆ ಈ ಕ್ರೆಡಿಟ್ ಕಾರ್ಡಿಂದ ಆ ವ್ಯಾಲ್ಯೂ, ಕೀ ವ್ಯಾಲ್ಯೂ ಅಂತ ಕರಿತೀವಿ. ಇದು ಕೀ ಆದರೆ ಇದು ವ್ಯಾಲ್ಯೂ ಅಂತ. ಈ ವ್ಯಾಲ್ಯೂ ಬರುತ್ತೆ. ಈ ವ್ಯಾಲ್ಯೂನ ನಾವು ಕ್ರೆಡಿಟ್ ಕಾರ್ಡನ್ನು ಒಂದು ವೇರಿಯೇಬಲ್ಗೆ ಅಸೈನ್ ಮಾಡ್ತೀವಿ. ಈ ವ್ಯಾಲ್ಯೂ ವೀಸಾ ಅಂತ ಇದ್ದರೆ ಅದೇನಾಗುತ್ತೆ, ಯು ಸೆಲೆಕ್ಟೆಡ್ ವೀಸಾ ಅಂತ ಬರುತ್ತೆ, ಪ್ರಿಂಟ್ ಔಟ್ಪುಟ್ ಮೆಸೇಜ್. ಎಲ್ಸ್ ಇನ್ ಕೇಸ್ ಅವರೇನಾದರೂ ಮಾಸ್ಟರ್ ಕಾರ್ಡ್ ಅಂತ ಇದ್ದರೆ ಅದು ಯು ಸೆಲೆಕ್ಟೆಡ್ ಮಾಸ್ಟರ್ ಕಾರ್ಡ್ ಅಂತ ಇರುತ್ತೆ. ಅಮೆರಿಕನ್ ಎಕ್ಸ್ಪ್ರೆಸ್ ಅಂತ ಇದ್ದರೆ ಅದು ಯು ಸೆಲೆಕ್ಟೆಡ್ ಅಮೆರಿಕನ್ ಎಕ್ಸ್ಪ್ರೆಸ್ ಅಂತ ಬರುತ್ತೆ. ಇನ್ ಕೇಸ್ ಇವು 3 ಸೆಲೆಕ್ಟ್ ಮಾಡಲಿಲ್ಲ ಅಂತಂದರೆ ನಾವೇನು ಮಾಡಿದ್ದೀವಿ, ಕನ್ಫರ್ಮ್ ಅನ್ನೋ ಬಟನ್ ಒತ್ತಿದ್ರೆ ಏನೂ ಸೆಲೆಕ್ಟ್ ಮಾಡ್ದೇ ಕ್ರೆಡಿಟ್ ಕಾರ್ಡ್ ಅನ್ನೋದನ್ನು ನಲ್ ಅಂತ ಕೊಟ್ಟಿದ್ದೀವಿ. ನಲ್ ಅಂತ ಕೊಟ್ಟಾಗ ಏನಾಗುತ್ತೆ, ಅದು ಇದಕ್ಕೆ ಬರುತ್ತೆ. ಪ್ಲೀಸ್ ಮೇಕ್ ಎ ಸೆಲೆಕ್ಷನ್ ಅಂತ ಬರ್ತದೆ. ನೋಡೋದಾದರೆ ಗೂಗಲ್ ಕ್ರೋಮ್ಗೆ ಹೋಗ್ತೀನಿ. ನಾನು ಏನು ಸೆಲೆಕ್ಟ್ ಮಾಡಿಲ್ಲ, ಕನ್ಫರ್ಮ್ ಕೊಡ್ತೀನಿ, ಪ್ಲೀಸ್ ಮೇಕ್ ಎ ಸೆಲೆಕ್ಷನ್ ಅಂತ ಬರುತ್ತೆ. ಇನ್ ಕೇಸ್ ನಾನು ವೀಸಾ ಅಂತ ಸೆಲೆಕ್ಟ್ ಮಾಡಿ ಕನ್ಫರ್ಮ್ ಕೊಡ್ತೀನಿ, ಯು ಸೆಲೆಕ್ಟೆಡ್ ವೀಸಾ ಅಂತ ಬರುತ್ತೆ. ಅಮೆರಿಕನ್ ಎಕ್ಸ್ಪ್ರೆಸ್ಗೆ ಯು ಸೆಲೆಕ್ಟೆಡ್ ಅಮೆರಿಕನ್ ಎಕ್ಸ್ಪ್ರೆಸ್ ಅಂತ ಬರುತ್ತೆ. ಈ ಥರ ನಮಗೆ ರೇಡಿಯೋ ಬಟನ್ಸು ವರ್ಕ್ ಆಗುತ್ತೆ. ಮತ್ತು ಈ ಚೆಕ್ ಬಾಕ್ಸ್ ಅಂತ, ಅದೇ ಥರ ಚೆಕ್ ಬಾಕ್ಸು ಕೂಡ ಇದೆ. ಚೆಕ್ ಬಾಕ್ಸ್ನ ನೋಡೋಣ. ಚೆಕ್ ಬಾಕ್ಸ್ ಇದಕ್ಕೂ ಕೂಡ ಒಂದು HTML ಫಾರ್ಮ್ ಬರೆದಿದ್ದೀವಿ. ಇದ್ರ ಪ್ರಕಾರ ಚೆಕ್ ಬಾಕ್ಸು ನೇಮ್ ಪಿಜ್ಜಾ ಅಂತ ಇದೆ, ವ್ಯಾಲ್ಯೂ ಪಿಜ್ಜಾ ಅಂತ ಬರ್ತದೆ, ನೇಮ್ ಪಿಜ್ಜಾ, ಹ್ಯಾಂಬರ್ಗರ್, ಟ್ಯಾಕೋ ಅಂತ ಬರ್ತದೆ. ಮತ್ತು ಸಬ್ಮಿಟನ್ನು ಬಟನ್ ಒತ್ತಿದ್ದೀನಿ. ಅಲ್ಲಾದರೆ 3ರಲ್ಲಿ ಯಾವ್ದಾರು ಒಂದನ್ನು ಓದಬೇಕಾಯ್ತು. ಇಲ್ಲಿ 1, 2, 3 ಯಾವ್ದು ಬೇಕಾದ್ರೂ ಓದ್ಬೋದು. ನೋಡೋಣ. ಫಾರ್ ಎಕ್ಸಾಂಪಲ್ ಚೆಕ್ ಬಾಕ್ಸ್. ನೋಡಿ ಇದು ಪಿಜ್ಜಾ, ಹ್ಯಾಂಬರ್ಗರ್, ಟ್ಯಾಕೋ ಅಂತ ಸಬ್ಮಿಟ್ ಮಾಡಿದ್ರೆ ಯು ಲೈಕ್ ಪಿಜ್ಜಾ, ಯು ಲೈಕ್ ಹ್ಯಾಂಬರ್ಗರ್, ಯು ಲೈಕ್ ಟ್ಯಾಕೋ ಅಂತ ಇದೆ. ಕೋಡಿಂಗ್ ಹೋದರೆ, PHP ಕೋಡ್ಗೆ ಹೋದರೆ ನಾವೇನಂತ ಸ್ಪೆಸಿಫೈ ಮಾಡಿದ್ದೀವಿ ಅಂದರೆ, ಸಬ್ಮಿಟ್ ಅಂತ ಕೊಟ್ಟಾಗ ನಾವೇನು ಸೆಲೆಕ್ಟ್ ಮಾಡಲಿಲ್ಲ ಅಂತಾರೆ. ಫಾರ್ ಎಕ್ಸಾಂಪಲ್ ಒಂದು ನಿಮಿಷ, ಏನು ಸೆಲೆಕ್ಟ್ ಮಾಡಲಿಲ್ಲ ಅಂತಂದರೆ ಯು ಡೋಂಟ್ ಲೈಕ್ ಪಿಜ್ಜಾ, ಯು ಡೋಂಟ್ ಲೈಕ್ ಹ್ಯಾಂಬರ್ಗರ್, ಯು ಡೋಂಟ್ ಲೈಕ್ ಟ್ಯಾಕೋ ಅಂತ ಬರುತ್ತೆ. ಯಾತಕ್ಕೆ ಬರುತ್ತೆ ಅಂದರೆ, ಇಫ್ ಈ ಸಬ್ಮಿಟ್ ಮಾಡಿದ್ರೆ, ಇಫ್ ಈ ಸೆಟ್ ಪಿಜ್ಜಾ ಅಂತ ಸೆಟ್ ಮಾಡಿದರೆ, ಯು ಲೈಕ್ ಪಿಜ್ಜಾ ಅನ್ನೋದನ್ನು ನಾವೇನಾರ ಇದು ಮಾಡಿದ್ರೆ ಯು ಲೈಕ್ ಪಿಜ್ಜಾ ಅಂತ ಬರುತ್ತೆ. ಎಗೈನ್ ಹ್ಯಾಂಬರ್ಗರ್ ಇದು ಮಾಡಿದ್ರೆ ಅದ್ರ ಜೊತೆಗೆ 2 ಸೇರಿ ಯು ಲೈಕ್ ಪಿಜ್ಜಾ ಆ್ಯಂಡ್ ಯು ಲೈಕ್ ಹ್ಯಾಂಬರ್ಗರ್ ಅಂತ ಬರ್ತದೆ. ಅದ್ರ ಜೊತೆಗೆ ಟ್ಯಾಕೋನು ಕೂಡಿದ್ರೆ ಯು ಲೈಕ್ ಇದು ಅಂತ ಬರುತ್ತೆ, ಯು ಲೈಕ್ ಟ್ಯಾಕೋ ಅಂತ ಬರುತ್ತೆ. ಇನ್ ಕೇಸ್ ಇದೇನಾರು ಎಂಟಿ ಅಂತ ಆದರೆ ಇದು ಯು ಡೋಂಟ್ ಲೈಕ್ ಪಿಜ್ಜಾ, ಇಫ್ ಡೋಂಟ್ ಲೈಕ್ ಹ್ಯಾಂಬರ್ಗರ್ ಆ್ಯಂಡ್ ಯು ಡೋಂಟ್ ಲೈಕ್ ಟ್ಯಾಕೋ ಅನ್ನೋ ಒಂದು ಮೆಸೇಜ್ ಬರುತ್ತೆ. ಈ ಥರ ನಮಗೆ ಚೆಕ್ ಬಾಕ್ಸು ಕೂಡ ಯೂಸ್ ಆಗುತ್ತೆ. ಈ ರೇಡಿಯೋ ಬಟನ್ಸು ಮತ್ತು ಚೆಕ್ ಬಾಕ್ಸ್ನ ನಾವು ಎಲ್ಲೆಲ್ಲಿ ರಿಜಿಸ್ಟ್ರೇಷನ್ ಫಾರ್ಮಲ್ಲಿ, ಲಾಗಿನ್ ಫಾರ್ಮಲ್ಲಿ ಯಾವ ಥರ ಯೂಸ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ.
ಸೊ ಇದು ತುಂಬ ಕ್ಯೂರಿಯಾಸಿಟಿಗೆ ಈ ಥರ ಪ್ರೋಗ್ರಾಮ್ ಮಾಡಿರೋದು. ಸೊ ಏನಾಗ್ಬೋದು ಚೆಕ್ ಬಾಕ್ಸ್ ಮತ್ತು ರೇಡಿಯೋ ಬಾಕ್ಸು ಯಾವ ವ್ಯಾಲ್ಯೂಸ್ ತಗೋತಿದ್ದಾವೆ ಅನ್ನೋದ್ರ ಮೇಲೆ ಈ ಪ್ರೋಗ್ರಾಮ್ಸ್ ಮಾಡಿರೋದು. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಏನೇನು ಚೇಂಜಸ್ ಆಗುತ್ತೆ. ಮತ್ತು ಇದೇ ಪ್ರೋಗ್ರಾಮ್ನ ನಾವು ಬೇರೆ ಥರನೂ ಬರಿಬೋದು. ಸೊ ಬೇರೆ ಥರ ಬರೆದ್ರೆ ಏನು ಆಗುತ್ತೆ ಅನ್ನೋದೆಲ್ಲ ನೀವು ಅಬ್ಸರ್ವ್ ಮಾಡಿ. ಸೊ ದಟ್ ನಿಮಗೆ ಒಂದು ಲೆವೆಲ್ಗೆ ಕಾನ್ಫಿಡೆನ್ಸ್ ಬರೋ ತನಕ ನೀವು ಈ ಥರ ಒಂದು ಚಿಕ್ಕ ಪ್ರೋಗ್ರಾಮ್ಸ್ ಮಾಡ್ತಾನೆ ಇರಬೇಕಾಗತ್ತೆ. ಯಾವಾಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೋ ಆಗ ದೊಡ್ಡ ಪ್ರೋಗ್ರಾಮ್ಸ್ ಮಾಡಬೇಕಾಗತ್ತೆ. ಸೊ ಅದು ಇಟ್ಸ್ ನಿಮ್ಮ ಬ್ರೈನು ಟ್ರೈನಿಂಗ್ ಆಗಬೇಕು. ಮಾಡ್ತಾ ನಿಮ್ಮ ಬ್ರೈನ್ಗೆ ಅದು ಮತ್ತೆ ಮಾಡ್ತಾ ಪರ್ಫೆಕ್ಟ್ ಆಗಬೇಕು. ಸೊ ಈ ಥರ ನೀವು ಕೋಡಿಂಗ್ ಕಲಿಬೋದು. ಆಯಿತಾ? ಥ್ಯಾಂಕ್ ಯು.